ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕೆಲಸದಿಂದ ದೊಡ್ಡ ಕೆಲಸ ಆಗಬೇಕಾದ್ರೆ ರೈಲ್ವೇಸ್ ಅವ್ರದ್ದು ಭಾಳ ಸಹಕಾರ ನಮಗೆ ಅವಶ್ಯಕತೆ ಇದ್ದೇ ಇದೆ. ಅದರಲ್ಲೂ ಕೂಡ ಸೋಮಣ್ಣ ಅವರು ಭಾಳ ಸಕ್ರಿಯ ಸಚಿವರು, ಭಾಳ ಪಾದರಸದಂತೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಮೊದಲಿನಿಂದಲೂ ಕೂಡ ರೂಢಿಸ್ಕೊಂಡು ಬಂದಿದ್ದಾರೆ. ನಾನು ಕಂದಾಯ ಇಲಾಖೆಯಲ್ಲಿದ್ದಾಗಲೂ ಕೂಡ ನಮಗೆ ತುಮಕೂರಿಂದ ದಾವಣಗೆರೆ ಲೈನ್ ಆಗಬೇಕು, ಅದು ಕರ್ನಾಟಕದ ಬಹುದಿನಗಳ ಕನಸು. ಅದು ಭಾಳ ದಿನದಿಂದ ದುಡ್ಡು ಇದೆ, ಎಲ್ಲ ಇದೆ, ಆದರೆ ಮಂದಗತಿಯಲ್ಲಿ ಸಾಗ್ತಾ ಇದ್ದಂಥದ್ದು. ಅವರು ನನಗೆ 4-6 ಬಾರಿ ಫೋನಲ್ಲಿ ಮಾತಾಡಿ ಲ್ಯಾಂಡ್ ಅಕ್ವಸಿಷನ್ ಮುಗಿಸ್ಕೊಡ್ಬೇಕು ಅಂತ ಹೇಳಿದ ಮೇಲೆ ಅದಕ್ಕೂ ಕೂಡ ನಾವು ಲ್ಯಾಂಡ್ ಅಕ್ವಸಿಷನ್ ಸ್ಪೀಡಪ್ ಮಾಡಿ ಈಗ ತುಮಕೂರ್ದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಒಂದು ತುಮಕೂರು ಮತ್ತು ದಾವಣಗೆರೆ ಉತ್ತರ ಕರ್ನಾಟಕಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸ ಅವ್ರು ಬಂದ ಮೇಲೆ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಈಗ ಸ್ವಲ್ಪ ಪ್ರಗತಿ ಆಗ್ತಾ ಇದೆ. ಅದು ಬೆಳಕು ಕಾಣುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಕರ್ನಾಟಕದ ಬಹುದಿನದ ಕನಸು ಅದು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೈ ಜೋಡಿಸಿ ನನಸಾಗುವಂಥ ಆಸೆಯನ್ನು ನಾವೀಗ ಇಟ್ಕೊಂಡಿದ್ದೇವೆ. ಹಂಗೆ ರಾಯಚೂಟಿದು ಲೈನ್ ಆಗಲಿ ಅವೆಲ್ಲ ಲ್ಯಾಂಡ್ ಅಕ್ವಸಿಷನ್ಗೆ ನಾವು ಕೂಡ ಯಾಕಂದರೆ ಅವ್ರ ಆಸಕ್ತಿ ತಗೊಂಡಾಗ ಅದಕ್ಕೆ ಸಹಕಾರವಾಗಿ ಕೆಲಸ ಮಾಡಬೇಕಾಗಿರೋದು ನಮ್ಮ ಧರ್ಮ ಆಗುತ್ತೆ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಅನೇಕ ಕೆಲಸಗಳು, ಸಾರ್ವಜನಿಕರ ಕೆಲಸಗಳು ಅವ್ರ ಕಡೆಯಿಂದ ಆಗಬೇಕಾಗತ್ತೆ. ವೇದಿಕೆ ಮೇಲೆ ಹೇಳಿ ನಾನು ಅದನ್ನು ವೇದಿಕೆ ಮೈಕ್ ಮುಖಾಂತರ ಹೇಳಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಅವ್ರ ಹತ್ರ ನಾವು ಕಾಲದಿಂದ ಕಾಲಕ್ಕೆ ಸಂಪರ್ಕದಲ್ಲಿ ಇದ್ದು ಏನು ಕೆಲಸ ಆಗಬೇಕು ಅಂತ ಅವರ ಸಹಕಾರವನ್ನು ನಾವು ಪಡ್ಕೊಳ್ತೇವೆ. ನಾನು ವೇದಿಕೆಯಲ್ಲಿ ಇಷ್ಟು ಮಾತ್ರ ಕೇಳಲಿಕ್ಕೆ ಬಯಸ್ತೇನೆ. ತಾವು ಬೆಂಗಳೂರಿನಲ್ಲಿ ಭಾಳ ವರ್ಷಗಳ ಕಾಲ ಕಾರ್ಪೊರೇಟರ್ ಆಗಿ, ಶಾಸಕರಾಗಿ, ಬೆಂಗಳೂರಿನಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರೋಂಥವ್ರು. ಬೆಂಗಳೂರಿನ ಎಲ್ಲ ಮೂಲೆ ಸಮಸ್ಯೆನೂ ನಿಮಗೆ ಗೊತ್ತಿದೆ. ನಿಮಗೆ ಹೇಳುವಷ್ಟು ಅರಿವು ನನಗೆ ಇಲ್ಲ. ಆದರೆ ಇವೆಲ್ಲ ಏನಾದರೂ ಸ್ವಲ್ಪ ನಾವು ಪ್ರಗತಿ ಮಾಡಬೇಕಾದ್ರೆ ನಿಮ್ಮ ಸಹಕಾರ ಅಂತೂ 100ಕ್ಕೆ 100 ಬೇಕು. ಅಷ್ಟು ಮಾತ್ರ ನಾನು ಈ ವೇದಿಕೆ ಮೇಲೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ದಿನೇಶ್ ಅವರು ಹೇಳ್ದಾಗೆ ಬೆಂಗಳೂರಿನಲ್ಲಿ ತುಂಬ ಕೆಲಸಗಳು ಆಗೋದಿದೆ. ಖಂಡಿತ ತಾವು ಸಹಕಾರ ಕೊಡ್ತೀರಾ ಅನ್ನೋ ನಂಬಿಕೆನೂ ಕೂಡ ನನಗೆ ಇದೆ 100ಕ್ಕೆ 100ರಷ್ಟು. ಯಾಕೆ ಅಂದರೆ ಒಂದು ಕಡೆ ಬೆಂಗಳೂರಿನ ಅಭಿವೃದ್ಧಿ ಆದರೆ ಇನ್ನೊಂದು ಕಡೆ ತಮ್ಮ ಕೆಲಸದ ನೇಚರು ಕೂಡ ಹಾಗೇ ಇದೆ, ಭಾಳ ಕೆಲಸ ಮಾಡುವಂಥ ನೇಚರು. ಹಾಗಾಗಿ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ನಾನು ತಮ್ಮ ಸಹಕಾರವನ್ನು ಕೇಳ್ತಾ, ಇವತ್ತು ಇಲ್ಲಿ ಈ ಪಾದಾಚಾರಿ ಮಾರ್ಗ ಮಾನ್ಯ ಶಾಸಕರು ಹೇಳಿದಾಗೆ ಮತ್ತು ಮಾನ್ಯ ಸಂಸದರು ಹೇಳಿದಾಗೆ ಭಾಳ ಅವಶ್ಯಕತೆ ಇರತಕ್ಕಂತಹ ಈ ಪಾದಾಚಾರಿ ಮಾರ್ಗಕ್ಕೆ ಗುದ್ಲಿ ಪೂಜೆ ಮಾಡಿದ್ದೀರಾ. ದಿನೇಶ್ ಅವರು ಹೇಳಿದಾಗೆ ತಾವೇ ಇದನ್ನು ಉದ್ಘಾಟನೆ ಮಾಡಿ ಜನಗಳಿಗೆ ಸಮರ್ಪಣೆ ಮಾಡುವಂಥ ಕಾಲ ಬೇಗ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ತಮಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.